ಏನಾಗಬೇಕಾಗಿತ್ತು? ನನಗೆಲ್ಲನೂ ನನ್ನ ಶರೀರದಲ್ಲಿ ಆಗೋದೆಲ್ಲನೂ ಹೆಣ್ಣೈತಿ ಎಲ್ಲನೂ ನನಗೆ ಹೊಡ್ಕೊಳ್ಳೋ ರೀತಿ ಹೇಳಿಬಿಟ್ರಪ್ಪ ಸ್ವಾಮಿ. ನನಗೆ ಎಲ್ಲನೂ ಮೈ ಕೈ ನೋವು, ಒಳುಕು ಚೊಳುಕು, ಸೊಂಟ ನೋವು, ಮಂಡಿ ನೋವು, ಭುಜದ ನೋವು, ನಾನು ಜೈಗರಿಯೋದು, ನಾನು ಉಸಿರು ಹೊಡಿಯೋದು, ನಾನು ತಿರ್ಗಕ್ಕೆ ಆರೋಗ್ಯ ಎಲ್ಲನೂ ಕಾಪಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಸ್ವಾಮಿ. ಅದೆಲ್ಲನೂ ನನಗೆ ಹೇಳಿ ಹೊಡ್ಕೋಬೇಕು. ನನ್ನ ಕಷ್ಟಗಳೆಲ್ಲ ನೀವು ಹೇಳಿ ಪರಿಹಾರ ಮಾಡಿಕೊಡ್ಬೇಕು ನನಗೆ. ನಿಮ್ ಸಮಸ್ಯೆ ಹೇಳಿ ನೋಡಿದ್ರೆ ದೇಶದೆಲ್ಲ ಹಾಸ್ಪಿಟ್ಲ್ ಒಂದೇ ಹಾಸ್ಪಿಟಲ್ ಇದ್ದಂಗೆ ಆಗಿತ್ತಲ್ಲ ಸ್ವಾಮಿ. ಹಾಸ್ಪಿಟ್ಲಿಗೆ ಹೋಗಿ ಹೇಳಿದ್ರು ಅದೇ ನನ್ಗೆ ಹೇಳೋದು. ಒಂದಾದ್ರು ಹೊಡ್ಕೊತೀನಿ. ನೀನು ಹೇಳ್ತಾ ಇರೋದು ಪ್ರಪಂಚಗೆಲ್ಲ ಆಗೋದು ಹೇಳ್ತೀಯಲ್ಲವ. ಏನು ಹೊಡ್ಕೊಳ್ಳವ, ಏನು ಪರಿಹಾರಕ್ಕೂ ಎಷ್ಟು ಚೂಜಿ ಹಾಕ್ಲವ ಅಂದವ್ರೆ ಡಾಕ್ಟ್ರು. ಹಿಂಗೆ ಎಷ್ಟು ಚೂಜಿ ಹಾಕ್ಲವ? ಒಂದು ಕಾಯಿಲೆ ಹೇಳಿದ್ರೆ ಚೂಜಿ ಹಾಕ್ಬೋದು. ನೀನು 25 ಹೇಳ್ತೀಯಲ್ಲ, ಕೆಲ್ಲಕ್ಕೂ ಚೂಜಿ ಹಾಕಿ ನೀನು ಬದುಕ್ತೀಯವ ಅಂತ ಹೇಳೋರೆ ಸ್ವಾಮಿ. ನನಗೆ ನನ್ನ ಕಾಯಿಲೆ ನನ್ನ ಸಿರದಲ್ಲಿ ಆಗ ಬಂದನೆಲ್ಲ ನೀವು ಹೊಡ್ಕೋಬೇಕು. ಆ ಪರಿಹಾರ ಮಾಡಿಕೊಡಿ ನನಗೆ. ನೀವ್ ಹೇಳ್ತಾರ ಸಮಸ್ಯೆ ನೋಡಿದ್ರವ ತುಂಬಾ ಇರಂಗೈತೆ. ನಿಮ್ ಹೆಸರು ಏನ್ ಬರುತ್ತವ? ನನ್ನ ಹೆಸರು ಈರಮ್ಮ ಅಂತ ಬರ್ತದೆ. ಈರಮ್ಮ ಅಂತ ಬರುತ್ತೆ. ಗ್ರಹಗತಿಗಳೆಲ್ಲ ಕೆಟ್ಟು ಕೆರೆ ಹಿಡ್ದು ಹೋಗ್ಯಾವವ. ಕೆರ ಅಂದ್ರೆ ಗೊತ್ತೇನವ? ಇಲ್ಲ ಸರಿ ಗೊತ್ತು ನನಗೆ. ಕೆರ ಅಂದ್ರೆ ಚಪ್ಪಲಿ ಎಡಿಗೆ ಬಂದವೆ ಅಂದ್ರೆ ಕೆಳಿಗ್ ಬಂದವೆ ಎಲ್ಲಾ ಕೆಟ್ಟು ಕೆಳಗಡಿಗೆ ಹೋಗ್ಬಿಟ್ಟವೆ. ಯಾವುದೋ ಒಂದು ಬಲ ಮೂಗ್ನ ತೊಂದ್ರೆ ಗೊತ್ತೇನವ? ಒಂದು ಹೆಣ್ಣು ಶಕ್ತಿ ಅಂದ್ರೆ ಒಂದು ಹೆಣ್ಣು ದೇವರಿಗೆ ಯಾರೋ ಒಂದ್ ಏನೋ ಮಾಡಿ ನಿಮ್ ಮನೆ ಅಕ್ಕಪಕ್ಕವ ಕೂತಾಕಿ ನಿಮ್ಗೆ ಕಾಡ್ಬಾರ್ದೆ ಕಾಡ್ತಾವೆ. ಹೌದಾ? ಹೌದು. ಅದಕ್ಕೆ ನಿಮ್ ಮಕ್ಳು ಮರಿ ಯಾರೋ ನಿಮ್ಗೆ ಆಯ್ತಾ ಇಲ್ಲ. ಹೌದಾ? ಹೌದು. ಆಯ್ತು. ಅಲ್ಲ ಕೇಳಕ್ ಹೋದ್ರು ಜಗಳಕ್ಕೆ ಬರ್ತಾರಲ್ವ? ಹೌದಾ? ಜಗಳಕ್ಕೆ ಬರ್ತಾರೆ. ಎಲ್ಲಾ ಒಳ್ಳೆಯವ್ರೇ ಗ್ರಹಗತಿಗಳಂಗ ಆಡಿಸ್ತಾ ಇರೋದ್ರಿಂದ ಇದು ಇಲ್ಲೇನೂ ಪರಿಹಾರ ಇಲ್ಲ. ಸಮಯ ಸಿಕ್ಕಿದ್ರೆ ಮುಂದಿನವ್ರ ಅಮಾವಾಸ್ಯೆ ಕಳೆದ 3 ದಿನಕ್ಕೆ ಬನ್ನಿ. ನಾನು ದಿನ ಹೇಳ್ತೀನಿ. ಅವತ್ತು ಅದೇನ್ ಸತ್ಯ ಅನ್ನೋದ ನಿಮ್ ಮನೆ ಪಕ್ಕದಲ್ಲೇ ನಾನು ತೋರಿಸ್ತೀನಿ. ಯಾರು ಹೆಣ್ಣೆಂಗ್ಸು ನಿಮ್ಗೆ ಆಗದೆ ಹೋದರು, ನಿಮ್ಮ ಒಳ್ಳೆ ಏಳಿಗೆನ ಸೈಸ್ಗಳನ್ನ ಆಡ್ದವರು ಮಾಡಿಟ್ಟು ಹೋಗ್ಯವ್ರೆ. ಅದು ಬಾಯಿ ಬಿಟ್ಟು ಹೇಳ್ಬಾರ್ದು. ಮಾಡಿ ತೋರಿಸ್ತೀನಿ. ಮುಂದಿನ ಅಮಾವಾಸ್ಯೆ ಕಳೆದ 3 ದಿನಕ್ಕೆ ಕರೆಕ್ಟ್ ಆಗಿ ಇಲ್ಲಿ ಬಂದ್ರೆ ನಾನು ದಿನಾಂಕ ಕೊಡ್ತೀನಿ. ಏನ್ ಮಾಡಿಟ್ಟೇವ್ರ ಅನ್ನೋದ ಒಂದು ಕೋಳಿ ತಲೆ ರಕ್ತ ಬಲಿ ಕೊಟ್ಟು ಕುಡ್ಕೊಳಿಟ್ಟು ಅದು ಸದ್ಯದಲ್ಲಿ ಅಮಾವಾಸ್ಯೆ ಕಳೆದೊಂದು 5-6 ದಿನ ತೆಗಿಲಿಲ್ಲ ಅಂದ್ರೆ ನಿಮಗ್ ಕಂಟಕ ತಪ್ಪಿತ್ತಲ್ಲ. ಯಾವ ಹಾಸ್ಪಿಟ್ಲದು ಹೋಗಲ್ಲ, ಯಾವ ಇದ್ರಲ್ಲ ಹೋಗಲ್ಲ, ನನ್ನಿಂದ ಮಾತ್ರ ಆಗೋದು. ಮುಂದಿನ ಅಮಾವಾಸ್ಯೆ 3 ದಿನಕ್ಕೆ ಬನ್ನಿ. ತಪ್ಪಿದ್ರಿ ಮೇಯ್ಕೋಯ್ತೀರಿ. ಒಳ್ಳೇದಾಗುತ್ತೆ. ಮುಂದಕ್ಕೆ ಬನ್ನಿ. ಅಲ್ಲ, ನಾನು ಶಾಲಿನಿ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀನಿ. ಹೆರಿಗೆ ಡೇಟ್ ಆಗಿತ್ತಲ್ಲ, ಹೊಟ್ಟೆನೋವು ಅಂತ ಅವಳೆ ಆಂಬುಲೆನ್ಸಿಗೆ ಫೋನ್ ಮಾಡಿದ್ದೀನಿ. ಆಂಬುಲೆನ್ಸಿಗೆ ಫೋನ್ ಮಾಡಿದ್ದೀನಿ. ಈಗ ಕರ್ಕೊಂಡು ಹೋಗ್ತೀನಿ. ಮನೆ ಕಡೆ ಜೋಪಾನ ಹೋಗಿ ಬಂದು ಫೋನ್ ಮಾಡ್ತೀನಿ. ಸ್ವಲ್ಪ ಮನೆ ಕಡೆ ನೋಡ್ಕೊಳ್ಳಿ. ಆಮೇಲೆ ಫೋನ್ ಮಾಡಿ. ಡಾಕ್ಟ್ರೇ, ಯಾವಾಗ ಹೆರಿಗೆ ಆಗುತ್ತೆ? ನೋಡಪ್ಪ, 4 ಗಂಟೆವರೆಗೂ ನೋಡೋಣ. ನಾರ್ಮಲ್ ಡೆಲಿವರಿ ಆದರೆ ಆಗಲಿ, ಇಲ್ದಿದ್ರೆ ಆಪ್ರೇಷನ್ ಮಾಡಿ ಮಗು ತೆಗಿಯೋಕ್ಕಾಗುತ್ತೆ. ಓಕೆನಾ? ಹೆಣ್ಣು ಮಗು ಆಗುತ್ತಾ ಇಲ್ಲ ಗಂಡು ಮಗು ಆಗುತ್ತಾ? ಡಾಕ್ಟ್ರೇ, ಒಂದು ಪ್ರಶ್ನೆ. ಏನು? ಹೆರಿಗೆ ಆಗುತ್ತೆ ಅಂದ್ರಲ್ಲ, ಗಂಡಾಗುತ್ತೋ ಹೆಣ್ಣಾಗುತ್ತೋ? 4 ಗಂಟೆಗೆ ಬನ್ನಿ, ಆಮೇಲೆ ಹೇಳ್ತೀನಿ. ಇಷ್ಟು ದಿನಾನೇ ಕಾದಿದ್ದೀರಿ, 1 ಗಂಟೆ ಕಾಯೋಕ್ಕಾಗಲ್ವಾ? ಎಂಥ ಮಗು ಅಂತ ತಿಳ್ಕೊಳ್ಳೋಕೆ ಅಷ್ಟು ಅರ್ಜೆಂಟಾ ನಿಮಗೆ? 1 ಗಂಟೆ ಕಾಯಿರಿ, ಗೊತ್ತಾಗುತ್ತೆ. ಅವ್ವ, 4 ಗಂಟೆಗೆ ಹೆರಿಗೆ ಆಗುತ್ತೆ ಅಂತ ಹೇಳವ್ರೆ ಡಾಕ್ಟ್ರು. ನೀವು ಅಲ್ಲೊಂಚೂರು ಪಕ್ಕ ಇದರಲ್ಲಿ ಬೀದಿಲಿ ಶಾಸ್ತ್ರಗಳಿರ್ತಾರಲ್ಲ, ಮತ್ತೊಂದು ಶಾಸ್ತ್ರ ಕೇಳಿ ಹೆಣ್ಣ ಗಂಡ ಅಂತ. ಗಂಡ ಹೆಣ್ಣ ಕೇಳಬೇಕಾ? ಕೇಳ್ತೀನಿ ಬಿಡಪ್ಪ. 4 ಗಂಟೆಗೆ ಆಗುತ್ತೆ ಅಂದವ್ರೆ, ಕೇಳಿ ನೋಡೋಣ. ಹೇಳು ತಾಯಿ, ಏನಾಗಬೇಕಾಗಿತ್ತು? ಮಗಳ ಹಾಸ್ಪಿಟ್ಲಿಗೆ ಕರ್ಕೊ ಹೋಗ್ಯವ್ರೆ ಇವತ್ತು. ಹೆಣ್ಣಾಯ್ತದ ಗಂಡಾಯ್ತದ ಅಂತ ನಮ್ಗೆ ಹೇಳ್ಬೇಕು. ಏನ್ ಹೆಸರು ಅವ್ರದ್ದು? ತಾಯಿ ಹೆಸರೇನು? ಮಗಳ ಹೆಸರು ಶಾಲಿನಿ.
ಮಗು ಹುಟ್ಟಿದ ಮೇಲೆ ಒಳ್ಳೆ ಲಕ್ಷಣ ಆಗುತ್ತೆ, ನಿಮ್ಮ ಮನೆಗೆ ಒಳ್ಳೆ ಐಶ್ವರ್ಯ ಬರುತ್ತೆ. ನಾನ್ ಕೇಳಿತ್ತು ಗಂಡಾಯ್ತದ ಹೆಣ್ಣಾಯ್ತದ ಅಂತ ನಾನ್ ಕೇಳ್ತಾ ಇರೋದು. ನಮ್ಮ ಮನೆಗೆ ಐಶ್ವರ್ಯ ಬರ್ತದೆ ಅಂತ ಅಲ್ಲ ನಾನ್ ಕೇಳ್ತಾ ಇರೋದು. ಆಯ್ತು ಆಯ್ತು ಆಯ್ತು, ದಕ್ಷಿಣ ನೀಡಿ. ಇವತ್ತು ಯಾವ ವಾರ? ಗುರುವಾರ. ಗುರುವಾರ 1 ಗಂಟೆ 4ರಲ್ಲಿ ಒಂದು ಸಂಖ್ಯೆ ಹೇಳಿ. 4ರಲ್ಲಿ ಒಂದು 3. 3 ಇನ್ನೊಂದು 8 9 3. ಹುಟ್ಟೋ ಗಳಿಗೆ ಚೆನ್ನಾಗಿದೆ, ತಾಯಿ ಭಾಗ್ಯ ಚೆನ್ನಾಗೈತೆ, ತಾಯಿ ತಂದೆ ಎಲ್ಲ ಆರೋಗ್ಯವಾಗಿರ್ತಾರೆ. ಆರೋಗ್ಯವಾಗಿರ್ತಾರೆ. ನಾನು ಅದೆಲ್ಲ ಕೇಳೋದು ಗಂಡ ಹೆಣ್ಣ ಗಂಡು ಮಗ ಆಗ್ಬೇಕು ಅಂತ ನಾವ್ ಕೇಳ್ತಾ ಇರೋದು. ಆಯ್ತು ಆಯ್ತು, ದಕ್ಷಿಣ ನೀಡಿ. ಎಲ್ಲದೂ ಅದ್ರ ಮೇಲೆ ಕೈ ಹಾಕ್ತಿರಲ್ಲ. ಮತ್ತೆ ನಾವ್ ಕೇಳೋದು ಮೊದಲನೇ ಮಗು ಚೆನ್ನಾಗಿದ್ಯಾ? ಒಂದ್ ಹೆಣ್ಣೈತೆ ಚೆನ್ನಾಗದೆ. ಈಗ ಮಗು ಆರೋಗ್ಯವಾಗಿ ಹುಟ್ಟುತ್ತೆ, ಆರೋಗ್ಯಕ್ಕೆ ಹುಟ್ಟುತ್ತೆ. ಗಂಡ ಆಯ್ತದ ಹೆಣ್ಣಾಯ್ತದ ಎರಡ್ರೊಳಗ್ ಒಂದ್ ಏಜ್. ಯಾವಾಗ್ಲೂ ದಕ್ಷಿಣ ಮೇಲೆ ಕಣ್ಣಲ್ಲ. ಹೌದು, ನಾವ್ ಕೇಳ್ತಾ ಇರೋದು ದಕ್ಷಿಣ ಇಟ್ಟೆ ಕೇಳ್ತಾ ಇರೋದು. ಆಯ್ತು ಆಯ್ತು ಆಯ್ತು. ಏನು ಓದಿವ್ರೆ ನಿಮ್ಮ ಅಳಿಯ? ಮೊಮ್ಮಗ. ಎಲ್ಲ ಲಗ್ನ ಬರ ಎಲ್ಲ ಚೆನ್ನಾಗಿ ಕೂಡಿ ಬಂದೈತೆ, ಒಳ್ಳೆ ಮಗು ಹುಟ್ಟುತ್ತೈತೆ ಅಂತ ಹೇಳ್ತಾ ಇದೆ ಶಾಸ್ತ್ರದಲ್ಲಿ. ಏನು ಮಾಡೋಣ, ಏನಾದ್ರೂ ಹೇಳಿದ್ರೆ ಕಾಣಿಕೆ ಅವ್ರಿಗೆ ಹೋಯ್ತೈತೆ, ಹೇಳಿದ್ರೆ ನನಗೆ ಬರುತ್ತೆ, ತಪ್ಪು ಹೇಳಿದ್ರೆ ಒಳಗಡೆ ಬೀಳ್ತವೆ. ಏನು ಮಾಡೋಣ, ಹೆಂಗಾರ ಆಗ್ಲಿ, 1 ಗಂಟೆ ಟೈಮ್ ಐತೆ, ದಕ್ಷಿಣಕ್ಕೆ ಎಸ್ಕೇಪ್ ಆಗಿಬಿಡೋಣ. ಹೌದು ತಾಯಿ, ಒಳ್ಳೆ ಎಲ್ಲದ್ದು ಲಕ್ಷಣ ಚೆನ್ನಾಗಿರೋದ್ರಿಂದ ಗಂಡೆ ಆಗುತ್ತೆ. ಹೋಗಿ ಬನ್ನಿ. ನಾನು ಹೇಳಿರೋ ಯಾವುದೇ ಮಾತು ಸುಳ್ಳಾಗಿಲ್ಲ. ದೊಡ್ಡ ದೊಡ್ಡ ರಾಜಕೀಯಕಾರಣಿಗಳು DKಶಿ ಅವ್ರಿಗೂ ನಾನೇ ಹೇಳಿತ್ತು, ಮುಂದೆ ಮುಖ್ಯಮಂತ್ರಿ ಆಗ್ತೀರಿ ಹೋಗಿ ಅಂತ. ಇನ್ನೊಂದು 2 ಜನ ಅವ್ರಿಗೆ ಸ್ವಲ್ಪ ಶಾಸ್ತ್ರ ಹೇಳ್ತಾ ಇರ್ತೀನಿ, ಹಾಸ್ಪಿಟ್ಲ್ ಕಡೆಗೆ ಹೋಗಿ ಬರಾಗಿ. ಶಾಸ್ತ್ರ ಕೇಳ್ತಕ್ಕಂತ ಒಳ್ಳೇದು ಅಂತ ಹೇಳಿದ್ರು, ಗಂಡು ಮಗು ಆಯ್ತದೆ ಅಂದ್ರು. ಶಾಸ್ತ್ರದ ಹಂಗಂದ್ರ ಗಂಡು ಮಗು ಆಯ್ತದೆ ಒಳ್ಳೇದಾಯ್ತದೆ ಅಂದ್ರು. ಒಳ್ಳೆ ಶಾಸ್ತ್ರಗಾರರು ಎಲ್ಲ ಬಂದು ಅಲ್ಲೇ ಕೇಳ್ತಾರೆ. ಡೆಲಿವರಿ ಆಗೈತೆ, ಹಾಗೆ ಎಂತದಪ್ಪ? ಆಮೇಲೆ ಫೋನ್ ಮಾಡ್ತೀನಿ.